ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನೆಕ್ಸ್ಟ್ ವೀಡಿಯೋನು ಅಮ್ಮನ ಮನೆಯಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾವು ತಿಂಡಿಗೆ ಚಿತ್ರಾನ್ನ ಮಾಡಿದ್ದು ಮತ್ತು ಮಧ್ಯಾಹ್ನ ಅಡುಗೆಗೂ ಸಾಂಬಾರು ಮಾಡಿಟ್ಬಿಟ್ಟಿದ್ದೀವಿ. ಏಕೆಂದರೆ ಬೆಳಿಗ್ಗೆನೇ ತಿಂಡಿ ಮತ್ತು ಅಡುಗೆ ಕೆಲಸ ಎರಡನ್ನೂ ಮುಗಿಸ್ಬಿಟ್ಟು ನಾವು ಬೇರೆ ಒಂದು ಕೆಲಸ ಮಾಡೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹಿಡಿಯುತ್ತೆ ಆ ಕೆಲಸ. ಹಾಗಾಗಿ ಅದಕ್ಕೇ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಿಗ್ಗೆನೇ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿಟ್ಬಿಟ್ಟಿದ್ದೀವಿ. ಇವತ್ತೇನು ಆ ಕೆಲಸ ಅಂತ ಅಂದರೆ, ನಾವಿವತ್ತು ಅಳ್ಳು ಬೇಯಿಸ್ತಾ ಇದ್ದೀವಿ. ಅಳ್ಳನ್ನು ಯಾವ ರೀತಿ ಬೇಯಿಸಿ ಎಣ್ಣೆ ತೆಗಿತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಫಸ್ಟು ಅಳ್ಳನ್ನ ಚೆನ್ನಾಗಿ ಹುರಿತಾ ಇದ್ದೀವಿ. ಇದು ಮನೆಯಲ್ಲೇ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥ ಹಳ್ಳು. ಇಲ್ಲಿ ಒಂದು 4ರಿಂದ 5 ಸೇರು ಹಳ್ಳೈತೆ. ನಾವಿವತ್ತು ಮನೆಯಲ್ಲೇ ಅಳ್ಳು ಬೇಯಿಸಿ ಎಣ್ಣೆ ತೆಗಿತಾ ಇದ್ದೀವಿ. ಕೆಲವೊಬ್ಬರು ಅಂಗಡಿಗೆ ತೊಗೊಂಡೋಗಿ ಹಳ್ಳನ್ನು ಮಿಷಿನಲ್ಲಿ ಆಡಿಸಿ ಅಲ್ಲೂ ಎಣ್ಣೆ ಬಿಡಿಸ್ಕೊಬರ್ತಾರೆ. ಆದರೆ ಯಾವಾಗಲೂ ಅಮ್ಮ ಮನೆಯಲ್ಲೇ ಅಳ್ಳು ಬೇಯಿಸ್ತಾರೆ. ಇಲ್ಲೇ ಮಾಡ್ತೀನಿ ಬಿಡು, ಹಂಗೆ ಮಿಷಿನಲ್ಲಿ ಮಾತ್ರ ರಿಸ್ಕ್ ಇರುತ್ತೆ, ಕೆಲಸ ಜಾಸ್ತಿ ಹಿಡಿಯುತ್ತೆ. ಆದರೆ ಅಮ್ಮ ಆವಾಗಲಿಂದನೂ ಅಷ್ಟೇ ಅವ್ರು ಮನೆಯಲ್ಲೇ ಅಳ್ಳು ಬೇಯಿಸ್ತಾರೆ, ಅಂಗಡಿಗೇನು ತೊಗೊಂಡೋಗೋದಿಲ್ಲ. ಆದರೆ ಅಮ್ಮ ಬೇಡ, ನಾವೇನೇ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾವು ಮನೆಯಲ್ಲೇ ಇವತ್ತು ಹಳ್ಳನ್ನ ಬೇಯಿಸ್ತಾ ಇದ್ದೀವಿ. ನಾನು ಅಳ್ಳು ಹುರಿತಾ ಇದ್ದೆ, ಅಮ್ಮ ಒಳಗಡೆ ಅಳ್ಳನ್ನ ಆಡಿಸ್ತಾಯಿದ್ರು. ಫಸ್ಟು ನಾವು ಈ ಅಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು. ಹುರಿಯುವಾಗ ಅದ್ರದ್ದು ಕಲರ್ ಗೊತ್ತಾಗುತ್ತೆ. ಅಳ್ಳಲ್ಲೆಲ್ಲ ಒಂಥರ ಎಣ್ಣೆ ಥರ ಬಂದಿರುತ್ತೆ ಮೇಲೆ, ಅದು ಹೊಳಿತಾ ಇರುತ್ತೆ ಪಳ ಪಳ ಅಂತ. ಅಲ್ಲಿ ತನಕ ಅಳ್ಳನ್ನ ಮೀಡಿಯಮ್ ಇದರಲ್ಲಿ ಹುರ್ಕೋಬೇಕು. ನಾನು ಒಲೆಯಲ್ಲೇ ಹುರಿತಾ ಇದ್ದೀನಿ, ಅಮ್ಮ ಒಲೆಯಲ್ಲೇ ಹುರಿ ಅಂದರು. ಎಲ್ಲ ಅಳ್ಳೆಲ್ಲ ಹುರಿದಿದ್ದಾದಮೇಲೆ ಅಳ್ಳನ್ನು ಆಡಿಸ್ಕೋಬೇಕು. ನಾವು ಇಲ್ಲಿ ಒರಳ್ಕೊಳ್ಳಲ್ಲೇ ಆಡಿಸ್ತಾ ಇದ್ದೀವಿ. ನಾನು ಮಿಕ್ಸಿಲೂ ಟ್ರೈ ಮಾಡಿದೆ. ಒಂದೊಂದು ಕಾಳು ಅಳ್ಳುಗಳು ಹಂಗೆ ಉಳ್ಕೊಬಿಡ್ತವೆ, ಅದು ಹಂಗೆ ಉಳಿಬಾರ್ದು. ಅದೇನಾರ ಉಳ್ದಿದ್ದು ಹಂಗೆ ನಾವು ಹಾಕ್ಬಿಟ್ರೆ, ಎಣ್ಣೆ ಬೇಯಿಸುವಾಗ ಹಂಗೆ ಹಾಕ್ಬಿಟ್ರೆ ಅದು ಬೇಯುವಾಗ ಸಿಡಿದ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಾಳು ಉಳಿಬಾರ್ದು, ಅದೆಲ್ಲ ಸಣ್ಣಕ್ಕಾಗಬೇಕು. ನಾನು ಒಂದೊಂದು 2 ರೌಂಡು ಮಿಕ್ಸಿಲಿ ದಪ್ಪದಾಗಿ ರುಬ್ಕೊಡ್ತಿದ್ದೆ. ಅಮ್ಮ ಅದನ್ನು ಮತ್ತೆ ಒಳ್ಕಲ್ಲಲ್ಲಿ ಒಂದು ಕಾಳು ಉಳಿದಂಗೆ ಸಣ್ಣಕ್ಕೆ ಆಡಿಸ್ತಾಯಿದ್ರು. ಸ್ವಲ್ಪ ಹೊತ್ತು ಅವರು ಆಡಿಸಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು, ನಾವು ಮೇಗ್ಲು ಮನೆಯಲ್ಲಿ ಅಳ್ಳು ಬೇಯಿಸ್ತಾ ಇರೋದ್ರಿಂದ ಮೇಗ್ಲು ಮನೆಗೆ ಬಂದ್ವಿ. ಅಳ್ಳೆಲ್ಲ ಆಡಿಸಿದ್ದಾದ್ಮೇಲೆ ನಾವು ಮೇಗ್ಲು ಮನೆಯಲ್ಲಿ ಅಳ್ಳು ಬೇಯಿಸ್ತಾ ಇರೋದು. ಅದಕ್ಕೆ ಮನೇಲಿ ಕೆಳಗಡೆ ಮನೆಯಲ್ಲಿ ಬೇಯಿಸೋಕ್ಕಾಗಲ್ಲ, ಯಾಕೆಂದರೆ ದೊಡ್ಡ ಒಲೆ ಹಾಕಬೇಕು. ಹಾಗಾಗಿ ಕೆಳಗಡೆ ಮನೆಯಲ್ಲಿ ಬೇಯಿಸಲಿಲ್ಲ, ಮೇಲ್ಗಡೆ ಮನೆಯಲ್ಲಿ ಅಳ್ಳು ಬೇಯಿಸೋಣ ಅಂತ, ಅದಕ್ಕೆ ಕೊಟ್ಟಿಗೆ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಒಲೆ ಹಾಕ್ಕೊಂಡು ಅಳ್ಳು ಬೇಯಿಸೋಣ ಅಂತ ಮೇಗ್ಲು ಮನೆಗೆ ಬಂದ್ವಿ. ಮೊನ್ನೆ ಹಪ್ಪಳ ಮಾಡಿದ್ವಲ್ಲ, ಅದನ್ನು ಸ್ವಲ್ಪ ಅದು ಇನ್ನೂ ನೆರಳಲ್ಲೆಲ್ಲ ಒಣಗಿಸಿದ್ದೋ, ಇವಾಗ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀವಿ. ಹಪ್ಪಳ ಮಾಡಿದಾಗ ಸೀರೆ ತುಂಬ ಹಪ್ಪಳ ಆಗಿದ್ದು, ಇವಾಗ ಅದು ಒಂದು ಸ್ವಲ್ಪ ಒಣಗಿದ ಮೇಲೆ ಇಷ್ಟು ಆಗಿದೆ. ಎಲ್ಲ ಯಾವುದು ಏನೂ ಚೂರಾಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು ಹಪ್ಪಳ ಎಲ್ಲ. ಇವತ್ತಂತೂ ಬಿಸಿಲು ಜೋರಾಗೇ ಇತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿ ಒಣಗಿಬಿಟ್ರೆ ಸಾಕು, ಒಂದೇ ದಿನದಲ್ಲಿ ಹಪ್ಪಳ ಚೆನ್ನಾಗಿ ಒಣಗುತ್ತೆ. ಬೇಕು ಏನಾರು ಒಣಗಿಲ್ಲ ಅಂದರೆ ಇನ್ನೊಂದು ದಿನ ಹಾಕತ್ತೀನಿ. ಇದೊಂದು ಮಣ್ತಂದಿರೋ ಮನೆ, ಅವ್ರ ಕಾಂಪೌಂಡಲ್ಲೇ ಹಾಕಿದ್ದೀನಿ. ಇದ್ರ ಪಕ್ಕನೇ ನಮ್ಮದು ಕೊಟ್ಟಿಗೆ ಮನೆ ಇರೋದು. ಅಲ್ಲಿ ಅಳ್ಳು ಬೇಯಿಸೋಕ್ಕೆಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು, ಒಲೆಯೆಲ್ಲ ಹಾಕ್ಬಿಟ್ಟು. ನಾನಿಲ್ಲಿ ಹಪ್ಪಳ ಹಾಕ್ಬಿಟ್ಟು ಅಜ್ಜಿನ ಇಲ್ಲಿ ನೋಡ್ಕೊಳ್ಳವ ನೀನು, ನಾಯಿ ಏನಾರ ಬಂದುಬಿಟ್ಟವು ಅಂತ ಅಜ್ಜಿನಲ್ಲಿ ಕೂರಿಸಿದ್ದೆ. ನೆಳ್ಳಲ್ಲಿ ಅಜ್ಜಿ ಕೂತಿದ್ರು. ಇಲ್ಲಿ ಅಮ್ಮ ಒಲೆಯೆಲ್ಲ ಹಾಕಿ ನೀರನ್ನ ಕಾಯಕ್ಕಿಟ್ಟಿದ್ರು ಅಳ್ಳನ್ನು ಬೇಯಿಸೋಕ್ಕೆ. ಫಸ್ಟು ನಾವು ಒಲೆ ಹಾಕಿ ತಪ್ಪಲಿ ಎಲ್ಲ ಮತ್ತು ಮಸಿ ಆಗಿಬಿಟ್ರೆ ತಿಕ್ಕೋಕ್ಕಾಗಲ್ಲ ಅಂತ, ಅದಕ್ಕೆ ಸ್ವಲ್ಪ ಸಬೀನ ಪೌಡ್ರು, ಸ್ವಲ್ಪ ಮಣ್ಣನ್ನು ಹಾಕಿ ಚೆನ್ನಾಗಿ ತಪ್ಪಲಿಗೆ ಸುತ್ತ ಉಜ್ಕೊಂಡಿದ್ದಾರೆ ಅಮ್ಮ. ಆಮೇಲೆ ಅದಕ್ಕೆ ಒಂದು 2 ಚೌರಿಗೆಯಷ್ಟು ನೀರನ್ನು ಕಾಯಕ್ಕಿಟ್ಟಿದ್ದಾರೆ. ಅದು ಚೆನ್ನಾಗಿ ಕಾಯಬೇಕು, ನೀರು ಕುದಿಯೋ ತನಕ ಚೆನ್ನಾಗಿ ಕಾಯಿಸ್ಬೇಕು. ಅನ್ವಿತಾ ಅಂತೂ ಇಲ್ಲಿ ಟವಲ್ನ ಲುಂಗಿ ಥರ ಉಟ್ಕೊಂಡು ತೋರಿಸ್ತಾ ಇದ್ಲು ಅಜ್ಜಿಗೆ. ಅಜ್ಜಿ ನೋಡು, ನನ್ನ ತಾತನ ಥರ ಲುಂಗಿ ಉಟ್ಕೊಂಡಿದ್ದೀನಿ ಅಂತ. ಮಕ್ಕಳು ಹಾಗೇ ಆಟ ಆಡ್ತಾಯಿದ್ರು. ನಾವು ನಿಲ್ಲಿಗೆ ಶೀಟ್ ಹತ್ರ ಬಂದು ನೆರಳು ಕುತ್ಕೊಬಿಟ್ಟೆ. ಬಿಸಿಲಂತೂ ತುಂಬ ಇತ್ತು. ನೆರಳಿಗೆ ಹಾಕೋಬೋದಿತ್ತು ಒಲೆನ, ಆದರೆ ಬಿಸಿಲಲ್ಲಿ ಒಲೆ ಹಾಕಿದ್ರೆ ಬೇಗ ಎಣ್ಣೆ ಬರುತ್ತೆ. ಏಕೆಂದರೆ ನಾವು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಹಾಕಿದ್ರೆ ಅಳ್ಳನ್ನ ಬೇಯೋಕ್ಕೆ, ಅದು ಎಣ್ಣೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ನೆರಳಲ್ಲೇ ಆದರೆ ಬೇಗ ಬರೋಲ್ಲ ಅಂದ್ಬಿಟ್ಟು ಅಮ್ಮ ಬಿಸಿಲಲ್ಲೇ ಇರಲಿ, ಅದು ಚೆನ್ನಾಗಿ ಬೇಗ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬಿಸಿಲಿಗೆ ಒಲೆ ಹಾಕಿದ್ದು. ನನ್ನ ಮಗಳು ಲುಂಗಿ ಉಟ್ಕೊಂಡಾಯ್ತು, ಇವಾಗ ಸೀರೆ ಉಟ್ಕೊಂಡ್ಳು. ಸೀರೆ ಥರ ಟವಲ್ನ ಉಟ್ಕೊಂಡು ಡ್ಯಾನ್ಸ್ ಮಾಡೋದು, ಕುಣಿಯೋದು ಎಲ್ಲ ಮಾಡ್ತಾಯಿದ್ರು. ಇವಾಗ ನೀರೆಲ್ಲ ಕುದ್ದಿತ್ತು. ಅಮ್ಮ ಇವಾಗ ಉಂಡೆ ಕಟ್ತಾಯಿದ್ದಾರೆ, 3 ಉಂಡೆನ. ಅರಳನ್ನು ಆಡಿಸಿರ್ತೀವಲ್ಲ, ಅದನ್ನು ಹಿಂಗೆ 3 ಉಂಡೆಗಳಾಗಿ ಕಟ್ಕೋತಾವ್ರೆ. ಯಾಕೆಂದರೆ ಇದು ಮನೆ ದೇವರಿಗೆ ಮತ್ತು ಗ್ರಾಮ ದೇವತೆ ದೇವರಿಗೆ
ದೇವರಿಗೆ ಫಸ್ಟು ನೀರು ಕಾದಿರುತ್ತಲ್ಲ ಅದಕ್ಕೆ 3 ಸುತ್ತು ಸುತ್ತಬಿಟ್ಟು ಆ ನೀರಿಗೆ ಬಿಡ್ತಾರೆ. ಯಾಕೆಂದರೆ ಯಾವುದು ಕೆಟ್ಟ ದೃಷ್ಟಿ, ಕಾಲ್ದುಳು, ಕಣ್ಣು ದೃಷ್ಟಿ ಏನೂ ಆಗ್ದೇ ಎಣ್ಣೆ ಚೆನ್ನಾಗಿ ಬರಲಿ ಸರಾಗವಾಗಿ ಅಂತ ಹಂಗೆ ಮಾಡ್ತಾರಂತೆ. ನೋಡಿ ಈ ಥರ ಮಾಡೋದು. ಅಳ್ಳನ್ನ ಬೇಯಿಸುವಾಗ ಹಿಂಗೆ ಮಾಡಬೇಕು ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರಂತೆ. ಏಕೆಂದರೆ ಅಳ್ಳಿಗೆ 7 ಕಂಟಕ ಇರುತ್ತಂತೆ. ಆ 7 ಕಂಟಕಗಳನ್ನ ದಾಟಿ ತಾಯಿ ಹೊಟ್ಟೆ ಒಳಗಿಂದ ಎಣ್ಣೆ ಬರಬೇಕು. ಅಷ್ಟು ಸುಲಭ ಅಲ್ಲ. ಯಾವುದೇ ರೀತಿ ಕಾಲ್ದುಳಾಗ್ದೇ ಯಾವುದೇ ತೊಂದರೆ ಆಗ್ದೇ ಎಣ್ಣೆ ಚೆನ್ನಾಗಿ ನೀಟಾಗಿ ಬರಲಿ ಅಂತ ಗ್ರಾಮ ದೇವತೆ ದೇವರು ಎಲ್ಲ ಕೇಳಿಕೊಂಡು ಆ ಥರ ಮಾಡಬೇಕು ಹೇಳಿದರು ಅಂತ ಅಮ್ಮ ಹೇಳ್ತಾಯಿದ್ರು. ನೋಡಿ ನಾವು ಮುಕ್ಕಾಲು ಭಾಗದಷ್ಟು ನೀರನ್ನ ಬಿಟ್ಟು ಬೇಯಿಸಿದ್ದು. ಸಂಜೆ ಅಷ್ಟೊತ್ತಿಗೆ ಅದೊಂದು ಕಾಲು ಭಾಗ ಆಗಿತ್ತು, ಆದರೆ ಇನ್ನೂ ಸರಿಯಾಗಿ ಬಂದಿರಲಿಲ್ಲ. ಅದು ಮಿಂಚಿನ ಎಣ್ಣೆ ಅಂತ ಹೇಳ್ತಾರೆ, ಆ ಮಟ್ಟಕ್ಕೆ ಬಂದಿತ್ತು. ನಾನು ತೋರಿಸಿದ್ನಲ್ಲ ಇವಾಗ ಆ ಮಟ್ಟಕ್ಕೆ ಬಂದಿತ್ತು. ಇವಾಗ ಮಿಂಚಿನ ಎಣ್ಣೆ ರೀತಿಲಿ ಇನ್ನೂ ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಿ ಗಷ್ಟ ಅನ್ನೋದೆಲ್ಲ ಕೆಳಗಡೆ ಬಂದು ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ. ಅಲ್ಲಿ ಗಂಟ ಅದು ಚೆನ್ನಾಗಿ ಕುದಿಬೇಕು. ಟೈಮ್ ಆಗಲೇ ಸಂಜೆ 5:30 6 ಗಂಟೆ ಆಗಿತ್ತು. ಹಾಲು ಕರ್ಕೊಳ್ಳೋ ಟೈಮ್ ಆಗಿತ್ತು. ಅಮ್ಮ ಎಮ್ಮೆಲ್ಲಿ ನಾನು ಹಾಲು ಕರ್ಕೋತಾ ಇದ್ದೀನಿ, ನೀನು ನೋಡ್ಕೊಳವ ಇಲ್ಲಿ ಅಂತ ಹೇಳಿದರು. ಇದನ್ನು ಅವಾಗವಾಗ ತಿರುಗ್ತಾ ಇರಬೇಕು. ಏಕೆಂದರೆ ಇವಾಗ ಆಲೇ ಅಂಡಿಲಿ ಗಷ್ಟ ಟೈಪಿಗೆ ಬಂದು ಕುದಿತಾ ಇತ್ತಲ್ವ, ಇವಾಗ ಚೆನ್ನಾಗಿ ತಿರುಗ್ತಾ ಇಲ್ಲ ಅವಾಗವಾಗ ಅಂದರೆ ಅಂಡು ಹಿಡಿದ್ಬಿಡುತ್ತೆ. ಅಂಡು ಹಿಡಿದ್ಬಿಟ್ರೆ ಎಣ್ಣೆ ಅಲ್ಲೇ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಉರಿನ ಒಟ್ಕೊಂಡು ಸೌದೆ ಒಟ್ಕೊಂಡು ತಿರುಗ್ತಾ ಇರಬೇಕು. ಹರಳೆಣ್ಣೆ ಮಾಡೋ ಅಂಥ ಪ್ರೊಸೀಜರು ತುಂಬ ಕಷ್ಟ. ಹಾಗಾಗಿ ಕೆಲವೊಂದು ಜನಗಳು ಅಂಗಡಿಗೆ ಹೋಗ್ಬಿಟ್ಟು ಹರಳನ್ನು ಮಿಷಿನಿಗೆ ಕೊಟ್ಟು ಎಣ್ಣೆ ಬಿಡಿಸ್ಕೊಬಂದ್ಬಿಡ್ತಾರೆ. ಏಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ. ಒಂದೊಂದು ಸಲ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಎಣ್ಣೆ ನಾವು ಹರಳು ಹಾಕಿದ ಮಟ್ಟಕ್ಕೆ ಎಣ್ಣೆ ಬರಲ್ಲ. ಒಂದು 4-5 ಸೇರಿ ಹರಳು ಹಾಕಿದ್ದೀವಿ ಅಂದರೆ ಒಂದು 3/4 ಲೀಟ್ರ 1 ಲೀಟ್ರ್ ಗಂಟನಾದರೂ ಹರಳೆಣ್ಣೆ ಬರಬೇಕು. ಒಂದೊಂದು ಸಲ ಬರಲ್ಲ. ಹಾಗಾಗಿ ತುಂಬ ಕಷ್ಟ ಬೇರೆ, ಜಾಸ್ತಿ ಟೈಮ್ ಹಿಡಿಯುತ್ತೆ, ಮಾಡೋಕ್ಕಾಗಲ್ಲ. ಅದು ರುಬ್ಬಬೇಕು, ಉರಿಬೇಕು, ಮತ್ತು ಚೆನ್ನಾಗಿ ಬೇಯಿಸಬೇಕು ಅನ್ನೋದು ತುಂಬ ಪ್ರೊಸೀಜರ್ ಇದೆಯಲ್ವಾ. ಹಂಗಾಗಿ ಸ್ವಲ್ಪ ಜನ ಹರಳನ್ನು ಮಿಷಿನಿಗೆ ತೊಗೊಂಡೋಗಿ ಅಲ್ಲೇ ಆಡಿಸ್ಕೊಂಡು ಎಣ್ಣೆ ತೊಗೊಬರ್ತಾರೆ. ಅಮ್ಮ ಸುಮಾರು ವರ್ಷದಿಂದ ಹಿಂಗೇ ಮಾಡೋದು. ನನ್ನ ಮದುವೆಲಿ, ಅಣ್ಣನ ಮದುವೆ ಟೈಮಲ್ಲೆಲ್ಲ ಹಿಂಗೇ ಮನೆಯಲ್ಲೇ ಹರಳನ್ನು ಬೇಯಿಸಿ ಎಣ್ಣೆ ಮಾಡ್ತಾರೆ. ಅಲ್ಲೇ ನಮ್ಮ ಮನೇಲಿ ಬೇಯಿಸಿ 1 ವರ್ಷನೇ ಆಗಿತ್ತು ಹರಳು ಬೇಯಿಸಿ. ನೋಡಿ ಇವಾಗ ಎಣ್ಣೆ ಬಸ್ಕೋತಾ ಇದ್ದಾರೆ ಅಮ್ಮ. ಗಷ್ಟ ಎಲ್ಲ ಹಿಂದೆ ಉಳ್ಕೊಂಡಿದೆ, ಎಣ್ಣೆ ಎಲ್ಲ ತೇಲ್ಕೊಂಡು ಬರುತ್ತೆ. ಇದನ್ನು ನಾವು ಒಂದು ಪಾತ್ರೆಗೆ ಬಸ್ಕೋಬೇಕು. ಇದನ್ನು ಬಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಇನ್ನೂ ಎಣ್ಣೆ ಹಂಗೆ ಉಳಿದಿರುತ್ತಲ್ವ, ಇವಾಗ ಫಸ್ಟು ಇಷ್ಟು ಎಣ್ಣೆ ಬಂದಿದೆ. ಇವಾಗ ಆ ಪಾತ್ರೆಗೆ ನಾವು ಬೇಯಿಸ್ಕೊಂಡಿರೋಂಥ ತಪ್ಪಲಿಗೆ ಒಂದು 2 ಚೌರ್ಗೆ ನೀರು ಹಾಕ್ಕೊಂಡು ಮತ್ತೆ ಒಂದು ಸಲ ತಿರ್ಕೋಬೇಕು ಒಂದು ಸೌಟಲ್ಲಿ. ತಿರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆಲ್ಲ ಇರುತ್ತಲ್ಲ, ಅದನ್ನು ಒಂದು ಬಟ್ಲಿಗೆ ಎತ್ಕೊಂಡು, ನೋಡಿ ಅಮ್ಮ ಸೌಟಲ್ಲಿ ಎತ್ಕೋತಾ ಇದ್ದಾರಲ್ಲ ಆ ರೀತಿ ಎತ್ಕೊಂಡು ಇನ್ನೊಂದು ಪಾತ್ರೆಗೆ ಸಪ್ರೇಟ್ ಹಾಕ್ಕೊಂಡು ನೀರು ಸೀದೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಏಕೆಂದರೆ ಇವಾಗ ನಾವು ಆಲ್ರೆಡಿ ಸ್ವಲ್ಪ ಒಂದು ಟೈಮು ಬಸ್ಕೊಂಡಿದ್ದೀವಿ ಎಣ್ಣೆನ. ಇವಾಗ ಸೆಕೆಂಡ್ ಟೈಮು ನೋಡಿ ತಪ್ಪಲಿದೆಯಲ್ಲ, ಇದು ಸೆಕೆಂಡ್ ಟೈಮು. ಅದನ್ನು 2 ಚೌರ್ಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಬರೋಂಥ ಎಣ್ಣೆ ಎಲ್ಲ ತೆಕ್ಕೊಂಡು ಅದನ್ನು ಅಲ್ಲಿ ಬೇಯಕ್ಕಿಟ್ಟಿದ್ದೀವಿ. ಇದು ಫಸ್ಟ್ ಬಂದಿರೋ ಎಣ್ಣೆ. ಇವಾಗ ಇನ್ನೂ ಒಂದು ಅರ್ಧ ಲೀಟ್ರು ಎಣ್ಣೆ ಬರುವಂಥದ್ದಿದೆ. ಅದನ್ನು ನೋಡಿ ಅಮ್ಮ ಇಲ್ಲಿ ಬೇಯಿಸ್ತಾ ಇದ್ದಾರೆ. ಇದರಲ್ಲಿ ನೀರಂಶ ಇರೋದೆಲ್ಲ ಸೀದೋಗಬೇಕು. ಅದೆಲ್ಲ ಸೀದೋದ್ಮೇಲೆ ಅದರಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಬರುತ್ತೆ. ಇವಾಗ ಅದನ್ನು ನಾವು ಸೋಸ್ಕೋತಾ ಇದ್ದೀವಿ. ನಮಗಿಲ್ಲಿ ಒಂದು 3/4 ಲೀಟ್ರ್ 1 ಲೀಟ್ರಷ್ಟು ಎಣ್ಣೆ ಬಂತು, ಹರಳೆಣ್ಣೆ. ನನಗಂತೂ ಹರಳೆಣ್ಣೆ ಹಾಕಲಿಲ್ಲ ಅಂದರೆ ನೆತ್ತಿ ಮತ್ತು ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ. ನನಗೆ ಎಷ್ಟೇ ಕೊಬ್ಬರಿ ಎಣ್ಣೆ ಹಾಕಿದ್ರೂ ಹರಳೆಣ್ಣೆ ಹಾಕಲಿಲ್ಲ ಅಂದರೆ ಅಷ್ಟು ಸಮಾಧಾನ ಅನಿಸಲ್ಲ. ನನಗೆ ಮತ್ತು ನನ್ನ ಮಕ್ಳಿಗೆ ಇಬ್ರಿಗೂ ಹರಳೆಣ್ಣೆ ಮಾತ್ರ ಇರಲೇಬೇಕು. ವಾರಕ್ಕೊಂದು ಸಲ ನಾವು ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡ್ತೀವಿ. ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆನೇ ಹಚ್ಚೋದು, ಆದರೆ ಹರಳೆಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆತ್ತಿ ಉರಿ ಬರೋದು, ತಲೆನೋವು ಬರೋದು ಅದೆಲ್ಲ ಕಮ್ಮಿ ಆಗುತ್ತೆ. ಜಾಸ್ತಿ ಹೀಟ್ ಇರುತ್ತಲ್ಲ ಅಂಥವ್ರಿಗೂ ಹರಳೆಣ್ಣೆ ಹಚ್ಕೊಂಡ್ರೆ ತಂಪು ಅನಿಸುತ್ತೆ. ಇದು 2ನೇ ಸಲ ಬಸ್ಕೊಂಡು ಕಾಯಿಸಿದ್ವಲ್ಲ, ಆ ಎಣ್ಣೆನೂ ಸೋಸಿದ್ರು. ಇವಾಗ ನಮಗೆ ಇಷ್ಟು ಹರಳೆಣ್ಣೆ ಸಿಕ್ತು.
4ರಿಂದ 5 ಸೇರು ಅರಳಿಗೆ ಇಷ್ಟು ಎಣ್ಣೆ ಸಿಕ್ತು. ನಾವು ಅರಳು ಬೇಯಿಸಿ ಎಣ್ಣೆ ತೆಗಿಯೋಷ್ಟೊತ್ತಿಗೆ ಅದೆಲ್ಲ ಪಾತ್ರೆ ಎಲ್ಲ ತೊಳ್ದು ಎಲ್ಲ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ 7 ಗಂಟೆ ಟೈಮ್ ಆಗಿತ್ತು. ಮನೆಗೆ ಬಂದು ಎಣ್ಣೆ ತೆಗ್ದಿದ್ದಲ್ವ ಇವತ್ತು, ಅದನ್ನು ದೀಪ ಹಚ್ಚಬೇಕು. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬಂದರು. ಇನ್ನು ನೆಕ್ಸ್ಟ್ ಡೇ ಇದು. ನೈಟು ಅಮ್ಮ ನಾಡಿದ್ದು ಬೆಂಗ್ಳೂರಿಗೆ ಹೋಗಬೇಕಿತ್ತು, ಹಾಗಾಗಿ ಹಪ್ಳ ಎಲ್ಲ ಒಣಗಿತ್ತಲ್ವ, ಬಾಕ್ಸ್ಗೆ ಹಾಕಿ ಎತ್ತಿಡ್ತಿದ್ದಾರೆ. ಕವರಲ್ಲೆಲ್ಲ ತೊಗೊಂಡೋದ್ರೆ ಚೂರಾಗ್ಬಿಡುತ್ತೆ, ಬಾಕ್ಸಲ್ಲೇ ತೊಗೊಂಡೋಗು ಅಂತ ಹೇಳಿ ಬಾಕ್ಸ್ಗೆ ಹಾಕ್ತಾಯಿದ್ದಾರೆ. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಒಂದು ವಾರ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಒಂದು ದಿವಸ ಅರಳು ಬೇಯಿಸಿದ್ವಿ, ಹಪ್ಳ ಮಾಡಿದ್ವಿ, ಪಾಪು ನೋಡ್ಕೊಂಡು ಬಂದೆ. ಏನೋ ಊರಲ್ಲಿದ್ದರೆ ಇಷ್ಟು ಬೇಗ ಟೈಮ್ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. 1 ವೀಕ್ ಬೇಗನೆ ಮುಗ್ದೋಯ್ತು. ಅವತ್ತು ಅಣ್ಣ ಮಟನ್ ತೊಗೊಬಂದಿದ್ದ. ಮಟನ್ ಸಾಂಬಾರು ಮತ್ತು ಕಬಾಬು ಮಾಡಿದ್ವಿ. ನನ್ನ ಮಗಳಿಗಂತೂ ಅವತ್ತು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ಳು. ಅವಳಿಗೆ ಯಾಕೋ ಸ್ವಲ್ಪ ಶೀತ ಥರ ಆಗ್ತಾಯಿತ್ತು. ನಾನು ಐಸ್ ಕ್ರೀಮ್ ಬೇಡ ಅಂದೆ. ಆವಾಗ ಅವ್ರ ಮಾಮನೇ ಕರ್ಕೊಂಡೋಗಿ ಕೇಕು ಮತ್ತು ಕಿಸಾನ್ ಜಾಮ್ ತೆಗೆಸ್ಕೊಬಂದಿದ್ಲು. ಅದನ್ನು ತೋರಿಸ್ತಾ ಇದ್ಲು ನನಗೆ, ನೋಡಮ್ಮ ಜಾಮ್ ಅಂತ. ಮಟನ್ ಸಾರು ಮತ್ತು ಮಟನ್ ಸಾರು ಮಾಡಿ ಇಟ್ಟಿದ್ದೆ. ಕಬಾಬ್ ಇನ್ನೂ ಬೇಯಿಸಿರಲಿಲ್ಲ. ಸಂಜೆ ಮಕ್ಳಿಗೆ ಮಾಡಿಕೊಟ್ಟಿದ್ದೆ. ಅಣ್ಣ ಬಂದಮೇಲೆ ಬಿಸಿದು ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಅವ್ನು ಬಂದಮೇಲೆ ಬಿಸಿದು ಕಬಾಬೆಲ್ಲ ಮಾಡಿಕೊಟ್ಟೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.